ಭಾರತದ ಪವಿತ್ರ ಭೂಮಿಯಲ್ಲಿ ಭಕ್ತಿ ಮತ್ತು ನಂಬಿಕೆ ಉಸಿರನ್ನಾಡುತ್ತಿರುವ ನಾಡಿನಲ್ಲಿ ಒಂದು ದಿವ್ಯವಾದ ತಾಯಿ ಅವತರಿಸಿದಳು. ಅವಳೇ ಜಗದಂಬೆ ಯಲ್ಲಮ್ಮ ದೇವಿ. ಒಮ್ಮೆ ಜಮದಗ್ನಿ ಮಹರ್ಷಿ ಎಂಬ ಮಹಾನ್ ಋಷಿಮುನಿ ಇದ್ದರು. ಅವರ ಅಪಾರ ತಪಸ್ಸು ಮತ್ತು ಜ್ಞಾನದಿಂದ ಪ್ರಸಿದ್ಧರಾಗಿದ್ದರು. ಅವರ ಪತ್ನಿ ರೇಣುಕಾ ದೇವಿ ಪವಿತ್ರತೆ, ಸಹನೆ ಮತ್ತು ಭಕ್ತಿಯೇ ಪ್ರತಿರೂಪ. ಅವಳ ಶೀಲಶಕ್ತಿ ಎಷ್ಟು ಪವಿತ್ರವಾಗಿತ್ತೆಂದರೆ ಅವಳು ಬೆಂದಿಲ್ಲದ ಮಣ್ಣಿನ ಪಾತ್ರೆಯಿಂದ ಹಾವನ್ನು ಆಧರಿಸಿಕೊಂಡು ನದಿಯಿಂದ ನೀರನ್ನು ತರುತ್ತಿದ್ದಳು. ಒಂದು ದಿನ ನದಿಯಿಂದ ನೀರು ತರಲು ಹೋದಾಗ ಆಕಾಶದಲ್ಲಿ ಹಾರುತ್ತಿದ್ದ ಚಿತ್ರರಥ ಗಂಧರ್ವವನ್ನು ರೇಣುಕಾದೇವಿ ನೋಡಿದಳು. ಅದು ಕೇವಲ ಒಂದು ಕ್ಷಣ ಮಾತ್ರ. ಆ ಕ್ಷಣದಲ್ಲಿ ಅವಳ ಮನಸ್ಸು ವಿಚಲಿತವಾಯಿತು. ಕ್ಷಣದಲ್ಲಿಯೇ ಮಣ್ಣಿನ ಪಾತ್ರ ಒಡೆದು ಹೋಯಿತು. ಹಾವು ಮಾಯವಾಯಿತು. ಜಗದಗ್ನಿ ಮಹರ್ಷಿಯವರು ತಮ್ಮ ಯೋಗ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದುಕೊಂಡರು. ಕೋಪಗೊಂಡ ಜಮದಗ್ನಿ ಮಹರ್ಷಿ ತಮ್ಮ ಪುತ್ರರಿಗೆ ನಿಮ್ಮ ತಾಯಿಯ ಶಿರಚ್ಛೇದನ ಮಾಡಿ ಎಂದು ಆದೇಶಿಸಿದರು. ಮಕ್ಕಳು ಒಬ್ಬೊಬ್ಬರಾಗಿ ನಿರಾಕರಿಸಿದರು. ಆದರೆ ಕಿರಿಯ ಮಗನಾದ ಪರಶುರಾಮ ಭಾವನೆಗಿಂತ ಧರ್ಮವೇ ಮೇಲೆಂದು ಇಟ್ಟುಕೊಂಡು ತಂದೆಯ ಆದೇಶವನ್ನು ಪಾಲಿಸಿದರು. ಭಾರವಾದ ಹೃದಯದಿಂದ ಆ ಕಾರ್ಯವನ್ನು ಮಾಡಿದರು. ಪರಶುರಾಮನ ಧರ್ಮನಿಷ್ಠೆಯನ್ನು ಕಂಡ ಮಹರ್ಷಿ ಅವನಿಗೆ ವರವನ್ನು ನೀಡಿದರು. ಪರಶುರಾಮನು ಕೇಳಿದ್ದು ಒಂದೇ ವರ, ತಾಯಿಯನ್ನು ಪುನರ್ಜೀವನಕ್ಕೆ ತರಬೇಕೆಂದು. ರೇಣುಕಾದೇವಿ ಪುನರ್ಜೀವ ಪಡೆದಳು. ಆದರೆ ಈಗ ಅವಳು ಕೇವಲ ರೇಣುಕಾ ಅಲ್ಲ, ಅವಳು ಈಗ ರೇಣುಕಾದೇವಿ ಆಗಿದ್ದಳು. ಶಕ್ತಿಯ ಸ್ವರೂಪ, ಕರುಣೆಯ ತಾಯಿ, ಅನ್ಯಾಯದ ನಾಶಕ. ಯಲ್ಲಮ್ಮ ದೇವಿಯು ಕಾಡು, ಹಳ್ಳಿ, ನಗರದಲ್ಲಿ ಸಂಚರಿಸಿದಳು. ಬಡವರಿಗೆ ಆಶ್ರಯ, ನಿರಾಶ್ರಿತರಿಗೆ ಧರ್ಮ, ದುಃಖಿತರಿಗೆ ತಾಯಿ. ಜಾತಿ ಇಲ್ಲ, ಭೇದವಿಲ್ಲ, ಭಕ್ತಿಯೇ ಅವಳಿಗೆ ಮುಖ್ಯ. ಅವಳು ರೇಣುಕಾ ಯಲ್ಲಮ್ಮ, ಜೋಗುಲಾಂಬೆ, ಜನಶಂಕರಿ ಎಂದು ವಿವಿಧ ರೂಪದಲ್ಲಿ ಪೂಜಿಸಲ್ಪಟ್ಟಳು. ಯಲ್ಲಮ್ಮ ದೇವಿ ಅಷ್ಟೇ ಅಲ್ಲ, ಅವಳು ನೋವು ಅರಿಯುವ ತಾಯಿ. ದುರ್ಬಲಿಗೆ ಶಕ್ತಿ, ಮೌನಕ್ಕೆ ಉತ್ತರ. ಭಕ್ತಿಯಿಂದ ಕರೆಯುವಾಗ ಉದೋ ಉದೋ ಯಲ್ಲಮ್ಮ ತಾಯಿ ಸದಾ ಉತ್ತರಿಸುತ್ತಾಳೆ. ಕೂಗಿದೆ ರಾಮಪ್ಪ ಗದ್ದೆಯಲ್ಲಿ ಹೂವು ಕಿತ್ತುಕೊಂಡ ತಂಗಾಯ ಜೊತೆಯಲ್ಲಿ ಹಾರೈಸಿದೆ. ರೇಣುಕಾ ಯಲ್ಲಮ್ಮನಿನ ನಾಮ ಕೇಳುವಾಗ ಹೃದಯವು ತಾಳದಲ್ಲಿ ತಗ್ಗುತ್ತಾ ಹೇಳುತ್ತೆ, ಉದೋ ಯಲ್ಲಮ್ಮ, ಉದೋ ಗದ್ದೆಯಲ್ಲಿ ಕೂಗೋಣ ಯಲ್ಲಮ್ಮ, ಮನದಲ್ಲಿ ತಾಳ ಹಾಕೋಣ ಅಮ್ಮ.
ಕಪ್ಪೆ ಕುಂಡ ಮಣ್ಣ